ಕೃಷ್ಣನ ಸಂದೇಶ, ಅರ್ಜುನನ ಸಂದಿಗ್ಧತೆ, ಮಾನವೀಯತೆಯ ಮಾರ್ಗದರ್ಶಿ ಭಗವದ್ಗೀತೆ. 5000 ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಮೊದಲು ಹೇಳಿದ ದಿನದ ಆಚರಣೆಯೇ ಗೀತ ಜಯಂತಿ. ಇದು ಮಾರ್ಗಶಿರ ಮಾಸದ ಶುಕ್ಲ ಏಕಾದಶಿ ಎಂದು ಬೀಳುತ್ತೆ, ಅಂದರೆ ಇವತ್ತು. ಎಲ್ರಿಗೂ ಗೀತ ಜಯಂತಿಯ ಶುಭಾಶಯಗಳು. ಭಗವದ್ಗೀತೆ ನಮ್ಮ ಬಾಲ್ಯದ ಅವಿಭಾಜ್ಯ ಅಂಗವಾಗಿರಬೇಕಿತ್ತು. ಇದು ನಮಗೆ ನೈತಿಕತೆ, ಕರುಣೆ ಮತ್ತು ಸ್ವಯಂ ನಿಯಂತ್ರಣದ ಮಹತ್ವವನ್ನು ಕಲಿಸುತ್ತೆ. ಅದರಿಂದ ನಾವು ಕರ್ತವ್ಯ, ಉದ್ದೇಶ, ಭಯ, ಗೊಂದಲ, ಕ್ರಿಯೆ, ಯಶಸ್ಸು, ಭಕ್ತಿ, ಶಿಸ್ತು ಮತ್ತು ಶಾಂತಿ ಕುರಿತು ಜೀವನದ ಆಳವಾದ ಪ್ರಶ್ನೆಗಳಿಗೆ ಉತ್ತಮವಾಗಿ ಉತ್ತರಿಸ್ಬೋದಿತ್ತು. ಅದರಿಂದ ನಾವು ಸರಿಯಾದ ಆಯ್ಕೆಗಳನ್ನ ಮಾಡ್ಬೋದಿತ್ತು ಮತ್ತು ಒತ್ತಡವನ್ನು ಚೆನ್ನಾಗಿ ನಿಯಂತ್ರಿಸ್ಬೋದಿತ್ತು. ನಮ್ಮ ಬಾಲ್ಯದಲ್ಲಿ ಗೀತೆಯಿಂದ ಕಲಿಯಲು ನಮಗೆ ಅವಕಾಶ ಸಿಗದಲೇ ಇರ್ಬೋದು, ಆದರೆ ಈಗ ಸುಸಮಯ. ಭಗವದ್ಗೀತೆಯ ಮೂಲ ಮೌಲ್ಯಗಳನ್ನ ನಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಳ್ಳೋಣ. ಅಂದಾಗೆ ಅವು ಯಾವುವು ಅಂದರೆ, ಫಲಿತಾಂಶನಪೇಕ್ಷಿಸದೆ ನಮ್ಮ ಕರ್ತವ್ಯವನ್ನು ಮಾಡೋದು, ಅಂದರೆ ನಿಷ್ಕಾಮ ಕರ್ಮ. ಮನಸ್ಸನ್ನು ನಿಯಂತ್ರಿಸಿ, ಅದು ನಮ್ಮ ಆತ್ಮೀಯ ಸ್ನೇಹಿತ ಅಥವಾ ಕೆಟ್ಟ ಶತ್ರು ಕೂಡ ಆಗ್ಬೋದು. ನಿಸ್ವಾರ್ಥ ಕ್ರಿಯೆಯು ಆಂತರಿಕ ಸ್ವಾತಂತ್ರ್ಯಕ್ಕೆ ಕಾರಣ ಆಗುತ್ತೆ. ಬಿಕ್ಕಟ್ಟುಗಳು ಅಂತ್ಯ ಅಲ್ಲ, ಇದು ಸ್ಪಷ್ಟತೆಯ ಆರಂಭ. ಎಲ್ಲರಲ್ಲೂ ಮತ್ತು ಎಲ್ಲದರಲ್ಲೂ ದೈವಿಕತೆಯನ್ನು ನೋಡಿ. ಚಿಂತೆಗಳನ್ನ ಶರಣಾಗಿಸಿ, ಪ್ರಯತ್ನಗಳನ್ನ ಸ್ವೀಕರಿಸಿ. ಧೈರ್ಯದಿಂದ ವರ್ತಿಸಲು, ಉದ್ದೇಶದಿಂದ ಬದುಕಲು ಮತ್ತು ಧರ್ಮದ ಹಾದಿಯಲ್ಲಿ ಸ್ಥಿರ ಮನಸ್ಸಿನಿಂದ ನಡೆಯಲು ಭಗವದ್ಗೀತೆ ನಮಗೆ ಆಶಾದೀಪವಾಗಲಿ.